ನಟ ದರ್ಶನ್ ಅವರನ್ನು ಇವತ್ತು ಭೇಟಿಯಾಗೋದಕ್ಕೆ ಪತ್ನಿ ಬಂದಿದ್ದರು, ಇನ್ನಿಬ್ಬರು ಬಂದಿದ್ದರು. ಆದರೆ ಸಂಕಷ್ಟ ಕಡಿಮೆ ಆಗ್ತಾ ಇಲ್ಲ. ಜೊತೆಗೆ ಡಬಲ್ ಸಿಹಿ ಸುದ್ದಿ ಕೂಡ ಇದೆ. ಒಂದು, ನ್ಯಾಯಾಲಯ ಕಾಟೇರನಿಗೆ ಟಿ ವಿ ಕೊಟ್ಟಿದೆ, ಮತ್ತಷ್ಟು ಟಿ ವಿ ಕೊಟ್ಟಿದೆ. ಮತ್ತು ಅದರ ಜೊತೆಗೆ ಸೆಪ್ಟೆಂಬರ್ 30ರ ತನಕ ಜೈಲಲ್ಲೇ ಇರಬೇಕು ಅಂತೇಳಿ ಆದೇಶ ಕೂಡ ಕೊಟ್ಟಿದೆ. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್. ನಟ ದರ್ಶನ್ ಅಂಡ್ ಗ್ಯಾಂಗ್ಗೆ ಜೈಲೇ ಗತಿ. ಕಾಟೇರನಿಗೆ ಸಿಗುತ್ತಾ ಟಿವಿ, ಪ್ಲಾಸ್ಟಿಕ್ ಚೇರ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರೋ ದರ್ಶನ್ ಅಂಡ್ ಗ್ಯಾಂಗ್ನ ಸಂಕಷ್ಟದ ಸರಣಿ ಮುಗಿಯೋ ಲಕ್ಷಣಗಳೇ ಕಾಣ್ತಾ ಇಲ್ಲ. ಹಂತಕ ಪಡೆ ಜೈಲು ಸೇರಿ 3 ತಿಂಗಳು ಕಳೆದು ಹೋಗಿದೆ. ಇಂದಿಗೆ ದರ್ಶನ್ ನ್ಯಾಯಾಂಗ ಬಂಧನದ ಅವಧಿ ಪೂರ್ಣಗೊಂಡಿತ್ತು. ಹೀಗಾಗಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೋರ್ಟ್ಗೆ ಹಾಜರುಪಡಿಸಲಾಯಿತು. ನ್ಯಾಯಾಲಯ ಸೆಪ್ಟೆಂಬರ್ 30ರವರೆಗೆ ನ್ಯಾಯಾಂಗ ಬಂಧನವನ್ನ ವಿಸ್ತರಿಸಿದೆ. ಸದ್ಯ ನಟ ದರ್ಶನ್ ರಕ್ತ ಸಂಬಂಧಿಗಳಿಗಷ್ಟೇ ಭೇಟಿಗೆ ಅವಕಾಶವನ್ನ ನೀಡಲಾಗ್ತಾ ಇದೆ. ಆದರೆ ದರ್ಶನ್ ಸ್ನೇಹಿತರ ಭೇಟಿಗೆ ಅವಕಾಶವನ್ನ ಕೊಡ್ತಿಲ್ಲ ಅಂತ ನ್ಯಾಯಾಲಯದಲ್ಲೇ ದರ್ಶನ್ ಪರ ವಕೀಲರು ವಾದವನ್ನ ಮಂಡಿಸಿದ್ರು. ಇದೆಲ್ಲವನ್ನ ದರ್ಶನ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೇಳಿಸ್ಕೊಳ್ತಾ ಇದ್ರು. ದರ್ಶನ್ ಪರ ವಕೀಲರ ವಾದಕ್ಕೆ ನ್ಯಾಯಾಧೀಶರು ಮಣೆ ಹಾಕಿದ್ದು, ಸ್ನೇಹಿತರು ಹಾಗೂ ಕುಟುಂಬಸ್ಥರಿಗೆ ಭೇಟಿಗೆ ಅವಕಾಶವನ್ನ ನೀಡುವಂತೆ ಬಳ್ಳಾರಿ ಜೈಲಾಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ರು. ಏನು ದರ್ಶನ್ಗೆ ಪ್ಲಾಸ್ಟಿಕ್ ಚೇರ್ ಕೂಡ ಸಿಗ್ತಿಲ್ಲ ಅಂತ ಲಾಯರ್ ಹೇಳಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ ನ್ಯಾಯಾಧೀಶರು ನಿಯಮದ ಪ್ರಕಾರ ಎಲ್ಲವನ್ನ ಕೊಡ್ತಾರೆ ಬಿಡಿ ಅಂದ್ರು. ಒಂದು ಪೆನ್ ಡ್ರೈವ್ ಹಾಗೂ ಒಂದು ಹಾರ್ಡ್ ಡಿಸ್ಕ್ನಲ್ಲಿ CFSL ರಿಪೋರ್ಟ್ ಅನ್ನ ತನಿಖಾಧಿಕಾರಿಗಳು ಕೋರ್ಟ್ಗೆ ಸಲ್ಲಿಸಿದ್ದಾರೆ. ಆರೋಪಿ ವಿನಯ್ ಮೊಬೈಲ್ ಅನ್ನ ಮತ್ತೊಮ್ಮೆ FSLಗೆ ಕಳಿಸಲು ಮನವಿಯನ್ನ ಕೂಡ ಮಾಡಿದ್ದಾರೆ. ಬಳ್ಳಾರಿ ಜೈಲಲ್ಲಿ ದರ್ಶನ್ಗೆ ಕೊನೆಗೂ ಟಿವಿ ಸಿಕ್ಕಿದೆ. 32 ಇಂಚಿನ ಟಿವಿ ನೀಡಲು ಜೈಲು ಸಿಬ್ಬಂದಿ ನಿರ್ಧರಿಸಿದ್ದಾರೆ. ವಾರದ ಹಿಂದೆ ಟಿವಿಯನ್ನ ನೀಡುವಂತೆ ಕಾಟೇರ ಬೇಡಿಕೆಯನ್ನ ಇಟ್ಟಿದ್ದ. ಪದೇ ಪದೇ ಕಿರಿಕಿರಿಯನ್ನ ಮಾಡ್ತಾ ಇದ್ದ. ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನಟ ದರ್ಶನ್ ಅವರನ್ನು ಇವತ್ತು ಭೇಟಿಯಾಗೋದಕ್ಕೆ ಪತ್ನಿ ಬಂದಿದ್ದರು, ಇನ್ನಿಬ್ಬರು ಬಂದಿದ್ದರು. ಆದರೆ ಸಂಕಷ್ಟ ಕಡಿಮೆ ಆಗ್ತಾ ಇಲ್ಲ. ಜೊತೆಗೆ ಡಬಲ್ ಸಿಹಿ ಸುದ್ದಿ ಕೂಡ ಇದೆ. ಒಂದು, ನ್ಯಾಯಾಲಯ ಕಾಟೇರನಿಗೆ ಟಿ ವಿ ಕೊಟ್ಟಿದೆ, ಮತ್ತಷ್ಟು ಟಿ ವಿ ಕೊಟ್ಟಿದೆ. ಮತ್ತು ಅದರ ಜೊತೆಗೆ ಸೆಪ್ಟೆಂಬರ್ 30ರ ತನಕ ಜೈಲಲ್ಲೇ ಇರಬೇಕು ಅಂತೇಳಿ ಆದೇಶ ಕೂಡ ಕೊಟ್ಟಿದೆ. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್. ನಟ ದರ್ಶನ್ ಅಂಡ್ ಗ್ಯಾಂಗ್ಗೆ ಜೈಲೇ ಗತಿ. ಕಾಟೇರನಿಗೆ ಸಿಗುತ್ತಾ ಟಿವಿ, ಪ್ಲಾಸ್ಟಿಕ್ ಚೇರ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರೋ ದರ್ಶನ್ ಅಂಡ್ ಗ್ಯಾಂಗ್ನ ಸಂಕಷ್ಟದ ಸರಣಿ ಮುಗಿಯೋ ಲಕ್ಷಣಗಳೇ ಕಾಣ್ತಾ ಇಲ್ಲ. ಹಂತಕ ಪಡೆ ಜೈಲು ಸೇರಿ 3 ತಿಂಗಳು ಕಳೆದು ಹೋಗಿದೆ. ಇಂದಿಗೆ ದರ್ಶನ್ ನ್ಯಾಯಾಂಗ ಬಂಧನದ ಅವಧಿ ಪೂರ್ಣಗೊಂಡಿತ್ತು. ಹೀಗಾಗಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೋರ್ಟ್ಗೆ ಹಾಜರುಪಡಿಸಲಾಯಿತು. ನ್ಯಾಯಾಲಯ ಸೆಪ್ಟೆಂಬರ್ 30ರವರೆಗೆ ನ್ಯಾಯಾಂಗ ಬಂಧನವನ್ನ ವಿಸ್ತರಿಸಿದೆ. ಸದ್ಯ ನಟ ದರ್ಶನ್ ರಕ್ತ ಸಂಬಂಧಿಗಳಿಗಷ್ಟೇ ಭೇಟಿಗೆ ಅವಕಾಶವನ್ನ ನೀಡಲಾಗ್ತಾ ಇದೆ. ಆದರೆ ದರ್ಶನ್ ಸ್ನೇಹಿತರ ಭೇಟಿಗೆ ಅವಕಾಶವನ್ನ ಕೊಡ್ತಿಲ್ಲ ಅಂತ ನ್ಯಾಯಾಲಯದಲ್ಲೇ ದರ್ಶನ್ ಪರ ವಕೀಲರು ವಾದವನ್ನ ಮಂಡಿಸಿದ್ರು. ಇದೆಲ್ಲವನ್ನ ದರ್ಶನ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೇಳಿಸ್ಕೊಳ್ತಾ ಇದ್ರು. ದರ್ಶನ್ ಪರ ವಕೀಲರ ವಾದಕ್ಕೆ ನ್ಯಾಯಾಧೀಶರು ಮಣೆ ಹಾಕಿದ್ದು, ಸ್ನೇಹಿತರು ಹಾಗೂ ಕುಟುಂಬಸ್ಥರಿಗೆ ಭೇಟಿಗೆ ಅವಕಾಶವನ್ನ ನೀಡುವಂತೆ ಬಳ್ಳಾರಿ ಜೈಲಾಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ರು. ಏನು ದರ್ಶನ್ಗೆ ಪ್ಲಾಸ್ಟಿಕ್ ಚೇರ್ ಕೂಡ ಸಿಗ್ತಿಲ್ಲ ಅಂತ ಲಾಯರ್ ಹೇಳಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ ನ್ಯಾಯಾಧೀಶರು ನಿಯಮದ ಪ್ರಕಾರ ಎಲ್ಲವನ್ನ ಕೊಡ್ತಾರೆ ಬಿಡಿ ಅಂದ್ರು. ಒಂದು ಪೆನ್ ಡ್ರೈವ್ ಹಾಗೂ ಒಂದು ಹಾರ್ಡ್ ಡಿಸ್ಕ್ನಲ್ಲಿ CFSL ರಿಪೋರ್ಟ್ ಅನ್ನ ತನಿಖಾಧಿಕಾರಿಗಳು ಕೋರ್ಟ್ಗೆ ಸಲ್ಲಿಸಿದ್ದಾರೆ. ಆರೋಪಿ ವಿನಯ್ ಮೊಬೈಲ್ ಅನ್ನ ಮತ್ತೊಮ್ಮೆ FSLಗೆ ಕಳಿಸಲು ಮನವಿಯನ್ನ ಕೂಡ ಮಾಡಿದ್ದಾರೆ. ಬಳ್ಳಾರಿ ಜೈಲಲ್ಲಿ ದರ್ಶನ್ಗೆ ಕೊನೆಗೂ ಟಿವಿ ಸಿಕ್ಕಿದೆ. 32 ಇಂಚಿನ ಟಿವಿ ನೀಡಲು ಜೈಲು ಸಿಬ್ಬಂದಿ ನಿರ್ಧರಿಸಿದ್ದಾರೆ. ವಾರದ ಹಿಂದೆ ಟಿವಿಯನ್ನ ನೀಡುವಂತೆ ಕಾಟೇರ ಬೇಡಿಕೆಯನ್ನ ಇಟ್ಟಿದ್ದ. ಪದೇ ಪದೇ ಕಿರಿಕಿರಿಯನ್ನ ಮಾಡ್ತಾ ಇದ್ದ. ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.
ನಟ ದರ್ಶನ್ ಅವರನ್ನು ಇವತ್ತು ಭೇಟಿಯಾಗೋದಕ್ಕೆ ಪತ್ನಿ ಬಂದಿದ್ದರು, ಇನ್ನಿಬ್ಬರು ಬಂದಿದ್ದರು. ಆದರೆ ಸಂಕಷ್ಟ ಕಡಿಮೆ ಆಗ್ತಾ ಇಲ್ಲ. ಜೊತೆಗೆ ಡಬಲ್ ಸಿಹಿ ಸುದ್ದಿ ಕೂಡ ಇದೆ. ಒಂದು, ನ್ಯಾಯಾಲಯ ಕಾಟೇರನಿಗೆ ಟಿ ವಿ ಕೊಟ್ಟಿದೆ, ಮತ್ತಷ್ಟು ಟಿ ವಿ ಕೊಟ್ಟಿದೆ. ಮತ್ತು ಅದರ ಜೊತೆಗೆ ಸೆಪ್ಟೆಂಬರ್ 30 ತನಕ ಜೈಲಲ್ಲೇ ಇರಬೇಕು ಅಂತೇಳಿ ಆದೇಶ ಕೂಡ ಕೊಟ್ಟಿದೆ. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್. ನಟ ದರ್ಶನ್ ಅಂಡ್ ಗ್ಯಾಂಗ್ಗೆ ಜೈಲೇ ಗತಿ. ಕಾಟೇರನಿಗೆ ಸಿಗುತ್ತಾ ಟಿವಿ, ಪ್ಲಾಸ್ಟಿಕ್ ಚೇರ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರೋ ದರ್ಶನ್ ಅಂಡ್ ಗ್ಯಾಂಗ್ನ ಸಂಕಷ್ಟದ ಸರಣಿ ಮುಗಿಯೋ ಲಕ್ಷಣಗಳೇ ಕಾಣ್ತಾ ಇಲ್ಲ. ಹಂತಕ ಪಡೆ ಜೈಲು ಸೇರಿ 3 ತಿಂಗಳು ಕಳೆದು ಹೋಗಿದೆ. ಇಂದಿಗೆ ದರ್ಶನ್ ನ್ಯಾಯಾಂಗ ಬಂಧನದ ಅವಧಿ ಪೂರ್ಣಗೊಂಡಿತ್ತು. ಹೀಗಾಗಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೋರ್ಟ್ಗೆ ಹಾಜರುಪಡಿಸಲಾಯಿತು. ನ್ಯಾಯಾಲಯ ಸೆಪ್ಟೆಂಬರ್ 30ರವರೆಗೆ ನ್ಯಾಯಾಂಗ ಬಂಧನವನ್ನ ವಿಸ್ತರಿಸಿದೆ. ಸದ್ಯ ನಟ ದರ್ಶನ್ ರಕ್ತ ಸಂಬಂಧಿಗಳಿಗಷ್ಟೇ ಭೇಟಿಗೆ ಅವಕಾಶವನ್ನ ನೀಡಲಾಗ್ತಾ ಇದೆ. ಆದರೆ ದರ್ಶನ್ ಸ್ನೇಹಿತರ ಭೇಟಿಗೆ ಅವಕಾಶವನ್ನ ಕೊಡ್ತಿಲ್ಲ ಅಂತ ನ್ಯಾಯಾಲಯದಲ್ಲೇ ದರ್ಶನ್ ಪರ ವಕೀಲರು ವಾದವನ್ನ ಮಂಡಿಸಿದ್ರು. ಇದೆಲ್ಲವನ್ನ ದರ್ಶನ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೇಳಿಸ್ಕೊಳ್ತಾ ಇದ್ರು. ದರ್ಶನ್ ಪರ ವಕೀಲರ ವಾದಕ್ಕೆ ನ್ಯಾಯಾಧೀಶರು ಮಣೆ ಹಾಕಿದ್ದು, ಸ್ನೇಹಿತರು ಹಾಗೂ ಕುಟುಂಬಸ್ಥರಿಗೆ ಭೇಟಿಗೆ ಅವಕಾಶವನ್ನ ನೀಡುವಂತೆ ಬಳ್ಳಾರಿ ಜೈಲಾಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ರು. ಏನು ದರ್ಶನ್ಗೆ ಪ್ಲಾಸ್ಟಿಕ್ ಚೇರ್ ಕೂಡ ಸಿಗ್ತಿಲ್ಲ ಅಂತ ಲಾಯರ್ ಹೇಳಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ ನ್ಯಾಯಾಧೀಶರು ನಿಯಮದ ಪ್ರಕಾರ ಎಲ್ಲವನ್ನ ಕೊಡ್ತಾರೆ ಬಿಡಿ ಅಂದ್ರು. ಒಂದು ಪೆನ್ ಡ್ರೈವ್ ಹಾಗೂ ಒಂದು ಹಾರ್ಡ್ ಡಿಸ್ಕ್ನಲ್ಲಿ CFSL ರಿಪೋರ್ಟ್ ಅನ್ನ ತನಿಖಾಧಿಕಾರಿಗಳು ಕೋರ್ಟ್ಗೆ ಸಲ್ಲಿಸಿದ್ದಾರೆ. ಆರೋಪಿ ವಿನಯ್ ಮೊಬೈಲ್ ಅನ್ನ ಮತ್ತೊಮ್ಮೆ FSLಗೆ ಕಳಿಸಲು ಮನವಿಯನ್ನ ಕೂಡ ಮಾಡಿದ್ದಾರೆ. ಬಳ್ಳಾರಿ ಜೈಲಲ್ಲಿ ದರ್ಶನ್ಗೆ ಕೊನೆಗೂ ಟಿವಿ ಸಿಕ್ಕಿದೆ. 32 ಇಂಚಿನ ಟಿವಿ ನೀಡಲು ಜೈಲು ಸಿಬ್ಬಂದಿ ನಿರ್ಧರಿಸಿದ್ದಾರೆ. ವಾರದ ಹಿಂದೆ ಟಿವಿಯನ್ನ ನೀಡುವಂತೆ ಕಾಟೇರ ಬೇಡಿಕೆಯನ್ನ ಇಟ್ಟಿದ್ದ. ಪದೇ ಪದೇ ಕಿರಿಕಿರಿಯನ್ನ ಮಾಡ್ತಾ ಇದ್ದ. ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನಟ ದರ್ಶನ್ ಅವರನ್ನು ಇವತ್ತು ಭೇಟಿಯಾಗೋದಕ್ಕೆ ಪತ್ನಿ ಬಂದಿದ್ದರು, ಇನ್ನಿಬ್ಬರು ಬಂದಿದ್ದರು. ಆದರೆ ಸಂಕಷ್ಟ ಕಡಿಮೆ ಆಗ್ತಾ ಇಲ್ಲ. ಜೊತೆಗೆ ಡಬಲ್ ಸಿಹಿ ಸುದ್ದಿ ಕೂಡ ಇದೆ. ಒಂದು, ನ್ಯಾಯಾಲಯ ಕಾಟೇರನಿಗೆ ಟಿ ವಿ ಕೊಟ್ಟಿದೆ, ಮತ್ತಷ್ಟು ಟಿ ವಿ ಕೊಟ್ಟಿದೆ. ಮತ್ತು ಅದರ ಜೊತೆಗೆ ಸೆಪ್ಟೆಂಬರ್ 30 ತನಕ ಜೈಲಲ್ಲೇ ಇರಬೇಕು ಅಂತೇಳಿ ಆದೇಶ ಕೂಡ ಕೊಟ್ಟಿದೆ. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್. ನಟ ದರ್ಶನ್ ಅಂಡ್ ಗ್ಯಾಂಗ್ಗೆ ಜೈಲೇ ಗತಿ. ಕಾಟೇರನಿಗೆ ಸಿಗುತ್ತಾ ಟಿವಿ, ಪ್ಲಾಸ್ಟಿಕ್ ಚೇರ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರೋ ದರ್ಶನ್ ಅಂಡ್ ಗ್ಯಾಂಗ್ನ ಸಂಕಷ್ಟದ ಸರಣಿ ಮುಗಿಯೋ ಲಕ್ಷಣಗಳೇ ಕಾಣ್ತಾ ಇಲ್ಲ. ಹಂತಕ ಪಡೆ ಜೈಲು ಸೇರಿ 3 ತಿಂಗಳು ಕಳೆದು ಹೋಗಿದೆ. ಇಂದಿಗೆ ದರ್ಶನ್ ನ್ಯಾಯಾಂಗ ಬಂಧನದ ಅವಧಿ ಪೂರ್ಣಗೊಂಡಿತ್ತು. ಹೀಗಾಗಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೋರ್ಟ್ಗೆ ಹಾಜರುಪಡಿಸಲಾಯಿತು. ನ್ಯಾಯಾಲಯ ಸೆಪ್ಟೆಂಬರ್ 30ರವರೆಗೆ ನ್ಯಾಯಾಂಗ ಬಂಧನವನ್ನ ವಿಸ್ತರಿಸಿದೆ. ಸದ್ಯ ನಟ ದರ್ಶನ್ ರಕ್ತ ಸಂಬಂಧಿಗಳಿಗಷ್ಟೇ ಭೇಟಿಗೆ ಅವಕಾಶವನ್ನ ನೀಡಲಾಗ್ತಾ ಇದೆ. ಆದರೆ ದರ್ಶನ್ ಸ್ನೇಹಿತರ ಭೇಟಿಗೆ ಅವಕಾಶವನ್ನ ಕೊಡ್ತಿಲ್ಲ ಅಂತ ನ್ಯಾಯಾಲಯದಲ್ಲೇ ದರ್ಶನ್ ಪರ ವಕೀಲರು ವಾದವನ್ನ ಮಂಡಿಸಿದ್ರು. ಇದೆಲ್ಲವನ್ನ ದರ್ಶನ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೇಳಿಸ್ಕೊಳ್ತಾ ಇದ್ರು. ದರ್ಶನ್ ಪರ ವಕೀಲರ ವಾದಕ್ಕೆ ನ್ಯಾಯಾಧೀಶರು ಮಣೆ ಹಾಕಿದ್ದು, ಸ್ನೇಹಿತರು ಹಾಗೂ ಕುಟುಂಬಸ್ಥರಿಗೆ ಭೇಟಿಗೆ ಅವಕಾಶವನ್ನ ನೀಡುವಂತೆ ಬಳ್ಳಾರಿ ಜೈಲಾಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ರು. ಏನು ದರ್ಶನ್ಗೆ ಪ್ಲಾಸ್ಟಿಕ್ ಚೇರ್ ಕೂಡ ಸಿಗ್ತಿಲ್ಲ ಅಂತ ಲಾಯರ್ ಹೇಳಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ ನ್ಯಾಯಾಧೀಶರು ನಿಯಮದ ಪ್ರಕಾರ ಎಲ್ಲವನ್ನ ಕೊಡ್ತಾರೆ ಬಿಡಿ ಅಂದ್ರು. ಒಂದು ಪೆನ್ ಡ್ರೈವ್ ಹಾಗೂ ಒಂದು ಹಾರ್ಡ್ ಡಿಸ್ಕ್ನಲ್ಲಿ CFSL ರಿಪೋರ್ಟ್ ಅನ್ನ ತನಿಖಾಧಿಕಾರಿಗಳು ಕೋರ್ಟ್ಗೆ ಸಲ್ಲಿಸಿದ್ದಾರೆ. ಆರೋಪಿ ವಿನಯ್ ಮೊಬೈಲ್ ಅನ್ನ ಮತ್ತೊಮ್ಮೆ FSLಗೆ ಕಳಿಸಲು ಮನವಿಯನ್ನ ಕೂಡ ಮಾಡಿದ್ದಾರೆ. ಬಳ್ಳಾರಿ ಜೈಲಲ್ಲಿ ದರ್ಶನ್ಗೆ ಕೊನೆಗೂ ಟಿವಿ ಸಿಕ್ಕಿದೆ. 32 ಇಂಚಿನ ಟಿವಿ ನೀಡಲು ಜೈಲು ಸಿಬ್ಬಂದಿ ನಿರ್ಧರಿಸಿದ್ದಾರೆ. ವಾರದ ಹಿಂದೆ ಟಿವಿಯನ್ನ ನೀಡುವಂತೆ ಕಾಟೇರ ಬೇಡಿಕೆಯನ್ನ ಇಟ್ಟಿದ್ದ. ಪದೇ ಪದೇ ಕಿರಿಕಿರಿಯನ್ನ ಮಾಡ್ತಾ ಇದ್ದ. ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.